ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ರೇಖಾ. ನೀವು ನೋಡ್ತಿದ್ದೀರಾ ರೇಖಾಸ್ ವ್ಲಾಗ್. ವೆಲ್ಕಮ್ ಟು ಅವರ್ ಚಾನಲ್. ತುಂಬ ದಿನಗಳ ಹಿಂದೆ ಮಾಡಿರೋಂಥ ವಿಡಿಯೋನ ಇವತ್ತು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಆಗಸ್ಟ್ 1 ಮತ್ತು 2 ವೀಕಲ್ಲಿ ಹಾರ್ವೆಸ್ಟಿಂಗ್ ವಿಡಿಯೋ ಮಾಡಿ ಇಟ್ಟಿದ್ದೆ. ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇವತ್ತೇನಾದರೂ ಆಗಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಆಗಸ್ಟ್ 1ನೇ ಮತ್ತು 2ನೇ ವಾರದಲ್ಲಿ ಹಾರ್ವೆಸ್ಟ್ ಮಾಡಿರೋಂಥ ವಿಡಿಯೋನ ಈಗ ಸೆಪ್ಟೆಂಬರ್ 1 ವೀಕಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಲೇಟ್ ಆಗೋಯಿತು. ನಾಳೆ ನಾಡಿದ್ದು ಗೌರಿ ಗಣೇಶ ಹಬ್ಬ ಬರ್ತಾಯಿದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬಕ್ಕೆ ಎಲ್ಲರೂ ಏನೇನು ಮಾಡ್ತಿದ್ದೀರಾ? ಗಣಪತಿ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲ ಕಡೆ ಅನೇಕ ರೀತಿಯ ಅಡುಗೆಗಳನ್ನು ಮಾಡಿ ಗಣಪತಿಗೆ ನೈವೇದ್ಯ ಮಾಡೋದು ವಾಡಿಕೆ. ಗಣಪತಿಗೆ ನೈವೇದ್ಯಕ್ಕೆ ಚಕ್ಲಿ ಮಾಡಬೇಕು ಅಂದರೆ ರೆಸಿಪಿ ಬೇಕಂತಂದರೆ ನನ್ನ ಚಾನಲಲ್ಲಿ ಸುಮಾರಷ್ಟು ವೆರೈಟಿಯ ಚಕ್ಲಿ ರೆಸಿಪಿ ಇದೆ. ಕೈಯಲ್ಲಿ ಸುತ್ತೋದು, ಮುಂಬ್ರಿ ಹಾಕಿ ಮಾಡೋದು, ಹೀಗೆ ಅನೇಕ ರೀತಿಯ ಚಕ್ಲಿ ರೆಸಿಪಿ ಇದೆ. ಯಾರಿಗಾದರೂ ಬೇಕಾದರೆ ತಪ್ಪದೆ ನೋಡಿ. ಅದೇ ರೀತಿಯ ಅತ್ರಾಸ ಅಥವಾ ಕಜ್ಜಾಯದ ರೆಸಿಪಿ ಕೂಡ ಚಾನಲಲ್ಲಿದೆ. ಅದು ಬಿಟ್ಟು ಕೆಲವೊಂದು ತಿಂಡಿಗಳ ರೆಸಿಪಿ ಸಹ ಚಾನಲಲ್ಲಿದೆ. ನಿಮಗೆ ಯಾವುದೇ ರೆಸಿಪಿ ಬೇಕು ಅಂತಂದ್ರೂ ಚಾನಲಿಗೆ ಹೋಗಿ ತಪ್ಪದೆ ನೋಡಿ. ಈ ವರ್ಷ ಕೂಡ ನಾನು ಗಣೇಶ ಚತುರ್ಥಿಗೆ ಏನೆಲ್ಲ ಗಣಪತಿ ನೈವೇದ್ಯಕ್ಕೆ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದೆ ನಾನು ಹಾಕೋ ವಿಡಿಯೋ ಕೂಡ ತಪ್ಪದೆ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚೆಚ್ಚು ಜನರ ಜೊತೆ ಚಾನಲ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇದು ಮೊದಲೇ ಮಾಡಿಟ್ಟಿರುವಂತಹ ವಿಡಿಯೋ. ತುಂಬ ದಿನ ಆಗೋಯಿತು. ಆಗಸ್ಟ್ 1 ಆ್ಯಂಡ್ 2 ವೀಕಲ್ಲಿ ಹಾರ್ವೆಸ್ಟ್ ಮಾಡಿರೋಂಥದ್ದು. ಒಂದೇ ದಿನ ಅಷ್ಟು ತರಕಾರಿನ ಹಾರ್ವೆಸ್ಟ್ ಮಾಡಿಲ್ಲ. ತರಕಾರಿ ಬೆಳೆದ ಹಾಗೆ ಅಥವಾ ನನಗೆ ಅವಶ್ಯಕತೆ ಇದ್ದ ಹಾಗೆ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಅದರ ನಂತರ ಸಾಕಷ್ಟು ತರಕಾರಿನ ಹಾರ್ವೆಸ್ಟ್ ಮಾಡಿದ್ದೆ, ಆದರೆ ವಿಡಿಯೋ ಮಾಡಿಲ್ಲ. ಯಾಕಂದರೆ ಮೊದಲು ಮಾಡಿರೋ ವಿಡಿಯೋನೇ ಹಾಕಿಲ್ಲ ಅಂತ ಆಮೇಲೆ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಬೀನ್ಸ್ ಮತ್ತು ಲಾಂಗ್ ಬೀನ್ಸನ್ನು ಹಾರ್ವೆಸ್ಟ್ ಮಾಡಿ ಆಯಿತು. ಈಗ ಲಿಂಬೆಹಣ್ಣನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವಿಗೆ ಫ್ಲೇವರ್ಗೋಸ್ಕರ ಹಾಕೋಣ ಅಂತ ಒಂದು ಸ್ವಲ್ಪ ಪಾಲಕ್ಕಿದೆ, ಅದನ್ನ ಕೊಯ್ತಾ ಇದ್ದೀನಿ. ಪಾಲಕನ್ನು ಒಂಚೂರು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕಿದ್ರೆ ಪಲಾವಲ್ಲಿ ಟೇಸ್ಟು ಚೆನ್ನಾಗಿ ಬರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಕ್ಯಾಬೇಜ್ ಇದೆ, ಕ್ಯಾಬೇಜನ್ನು ಕೊಯ್ತಾ ಇದ್ದೀನಿ. ಸುಮಾರಷ್ಟು ಕ್ಯಾಬೇಜ್ ಹಾಕಿದ್ದೆ, ಅದರಲ್ಲಿ ಇದೊಂದೇ ಉಳ್ಕೊಂಡಿರೋದು, ಅಂದರೆ ಇದೊಂದೇ ಆಗಿರೋದು. ನೀಮ್ ಆಯಿಲು ಅಥವಾ ಏನಾದರೂ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡ್ತಾಯಿದ್ರೆ ಉಳಿದಿರೋದು ಆಗ್ತಿತ್ತೇನೋ. ನಾನು ತುಂಬ ಕೇರ್ ಮಾಡಿಲ್ಲ. ಮತ್ತು ಇದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗಿರೋದು. ಆದರೆ ಇದು ಬೆಳೆಯೋದಕ್ಕೆ ತುಂಬ ಟೈಮ್ ತೊಗೊಳ್ತು, ಅದೊಂದೇ ಬೇಜಾರು. ನಾನು ಲಾಸ್ಟಿಗೆ ಇದಕ್ಕೊಂದೆರಡು ಸಲ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ದೆ, ಅದಕ್ಕೆ ಇದು ಉಳ್ಕೊಳ್ತು. ಫುಲ್ ವೇಟ್ ಇದೆ, ಒಳಗಡೆ ಲೇಯರ್ ತುಂಬ್ಕೊಂಡು ಬಂದಿದೆ. ಒಳಗಡೆ ಏನು ಹುಳ ಆಗಲಿಲ್ಲ. ಇದಕ್ಕೆ ಹೊರಗಡೆ ಒಂದು ಸ್ವಲ್ಪ ಮಿಲಿಬಗ್ಸ್ ಅಟ್ಯಾಕ್ ಆಗ್ತಾಯಿತ್ತು, ಅದಕ್ಕೆ ಕೊಯ್ದುಬಿಟ್ಟೆ. ಇನ್ನು ಸಾಕು ಆಗಿದೆ ಇದು ಅಂತ. ಒಂದು ಸ್ವಲ್ಪ ಒಂದೆಲ್ಗ ಇದೆ, ಒಂದೆಲ್ಗದ್ದು ತಂಬಳಿ ಅಥವಾ ಚಟ್ನಿ ಮಾಡೋಣ ಅಂತ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಯ್ತಾ ಇದ್ದೀನಿ. ಮೇಲ್ಗಡೆ ಟೆರೆಸಲ್ಲೂ ಇದೆ, ಕೆಳಗಡೆನೂ ಇದೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಚಿಗುರುತ್ತೆ. ಮತ್ತು ನಾವು ಮಳೆಗಾಲದಲ್ಲಿ ಇದನ್ನ ಹೆಚ್ಚೆಚ್ಚು ಉಪಯೋಗಿಸೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಮಕ್ಕಳ ನೆನಪಿನ ಶಕ್ತಿ ಹೆಚ್ಚು ಮಾಡೋದಕ್ಕೆ ಒಂದೆಲ್ಗ ತುಂಬ ಒಳ್ಳೆಯದು. ಹಾಗೆ ಇದನ್ನ ಹೆಚ್ಚೆಚ್ಚು ಸೇವಿಸೋದ್ರಿಂದ ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಇದರ ಎಣ್ಣೆ ಕೂಡ ಮಾಡಿಟ್ಕೋಬೋದು. ಒಂದೆಲ್ಗನ್ನು ಹಾಕಿ ಮನೆಯಲ್ಲೇ ಹೇರ್ ಆಯಿಲನ್ನು ಹೇಗೆ ಮಾಡಿಟ್ಕೋಬೋದು ಅನ್ನೋದನ್ನು ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ. ನಾನು ಆರಿಸಿ ಎಲ್ಲಿ ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ ಅದನ್ನ ಮಾತ್ರ ಕೀಳ್ತಾ ಇದ್ದೀನಿ. ಈ ಒಂದೆಲ್ಗನ ನಾವು ಬೇರು ಸಮೇತ ಸೇವಿಸ್ಬೋದು. ಬೇರು, ದಂಟು, ಎಲೆ ಎಲ್ಲದನ್ನೂ ಸೇವಿಸ್ಬೋದು. ಬೇರನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನ ಸಹ ಯಾವುದೇ ಅಡುಗೆ ಮಾಡಿದ್ರೂ ಅದರಲ್ಲಿ ಹಾಕ್ಬೋದು. ಒಂದೆಲ್ಗದ ರೆಸಿಪೀಸ್ ಬೇಕಂದರೆ ಚಾನಲಲ್ಲಿದೆ ನೋಡಿ. ಸ್ಟ್ರಾಬೆರಿ ಆಗಿದೆ. ಈಗ ಸೀಸನಲ್ಲ ಅಂತ ನಾನು ಚೆಕ್ಕೆ ಮಾಡ್ತಿರಲಿಲ್ಲ, ಬಟ್ ಇವತ್ತು ಯಾಕೋ ಸುಮ್ಮನೆ ಹಿಂಗೆ ನೋಡುವಾಗ ಕಾಣಿಸ್ತು ಒಂದೇ ಒಂದಿದೆ. ಬೆಂಡೆಕಾಯಿ ಆಗೋದಕ್ಕೆ ಶುರುವಾಗಿದೆ. ಆಗಸ್ಟ್ 1 ವೀಕಲ್ಲಿ ಮಾಡಿದ್ದು ಅಂತ ಹೇಳಿದೆ ಅಲ್ವಾ. ಸೊ ಆಗಸ್ಟ್ 1 ವೀಕು ಮತ್ತು 2 ವೀಕಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ಆಗೋದಕ್ಕೆ. ಆಮೇಲೆ ಆಗಸ್ಟ್ ಎಂಡ್ ಬಂದಂಗೆ ಸುಮಾರಷ್ಟು ಆಯಿತು. ಈ ಬೆಂಡೆಕಾಯಲ್ಲಿ ಸುಮಾರಷ್ಟು ವೆರೈಟಿ ಇದೆ. ಇದು ಬಿಳಿ ಬೆಂಡೆಕಾಯಿ ದೊಡ್ಡದಾಗುತ್ತೆ, ಫುಲ್ ಎಳೆದಿರುತ್ತೆ. ದೊಡ್ಡದಾಗಿದೆ, ಒಳಗಡೆ ಬೀಜ ಬಲ್ತೋಗಿದೆ ಅಂತ ಇಲ್ಲ. ನಾನೀಗ ಕೊಯ್ತಾ ಇರೋದ್ರಕ್ಕಿಂತಲೂ ಸ್ವಲ್ಪ ದೊಡ್ಡದೇ ಆಗುತ್ತೆ. ನಾನು ಕೆಲವೊಂದಂತೂ ತುಂಬ ಚಿಕ್ಕದಿರುವಾಗೆ ಕೊಯ್ದುಬಿಟ್ಟಿದ್ದೀನಿ. ಯಾಕಂದರೆ ಕೆಲವೊಂದು ಇಷ್ಟು ದೊಡ್ಡದಾಗಿತ್ತು, ಕೆಲವೊಂದು ಚಿಕ್ಕದಿತ್ತು. ಎಲ್ಲ ಸೇರಿಸ್ಕೊಂಡ್ರೆ ನಂಗೆ ಅಡುಗೆಗೆ ಸಾಕಾಗುತ್ತೆ ಅಂತ ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಯ್ದಿದ್ದೀನಿ.
ಒಂದೆರಡು ದಿವಸ ಬಿಟ್ಟರೆ ಸಾಕು ಮತ್ತೊಂದು ಸ್ವಲ್ಪ ದೊಡ್ಡದಾಗ್ತಿತ್ತು. ಆದರೆ ನಮಗೆ ಅಡುಗೆಗೆ ಬೇಕಂತಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಯ್ಕೊಂಡ್ರೆ ಒಂದು ಅಡುಗೆನ ಮಾಡ್ಬೋದಲ್ಲ, ಅದಕ್ಕೆ ನಾನು ಮಿಕ್ಸ್ ಮಾಡಿ ಕೊಯ್ತೀನಿ. ಮತ್ತು ಕೆಲವೊಂದು ಸಲ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡು ಕೊಯ್ದಿರೋದು ಇದೆ, ಬೆಳೆದೋಗುತ್ತೇನೋ ಒಳಗಡೆ ಬಲ್ತೋಗುತ್ತೆ ಅಂತ. ಬಟ್ ಇಷ್ಟು ದೊಡ್ಡದು ಕೊಯ್ದ್ರೂ ನನಗೆ ನೋಡಿ ಎಷ್ಟು ದೊಡ್ಡದು ಕೊಯ್ದೆ, ಒಳಗಡೆ ಎಷ್ಟು ಸಾಫ್ಟಾಗಿ ಎಷ್ಟು ಎಳೆದಾಗಿದೆ, ಬೀಜ ಕೂಡ ಒಂಚೂರು ದೊಡ್ಡದಾಗಿಲ್ಲ. ಕೆಲವೊಂದನ್ನು ಈಗ ಬಿಡ್ತಾ ಇದ್ದೀನಿ, ಇದು ಕೊಯ್ದು ಬಿಡ್ತೀನಿ, ಆ ಕಡೆ ಗಿಡದ ಬಿಟ್ಟೆ ನೋಡಿ, ಅಲ್ಲೆಲ್ಲ ಒಂದೆರಡು ಇದೆ, ಅದನ್ನ ಬಿಡ್ತೀನಿ. 2 ಡೇಸಿಗೆ ರೆಡಿ ಆಗುತ್ತೆ ಅದು ಕೂಡ. ಸೊ ಇವತ್ತು ಕೊಯ್ದಿರೋದು ಸಾಕಾಗಲ್ಲ ಅಂತಂದರೆ ಮತ್ತೊಂದು 2 ದಿವಸ ಬಿಟ್ಟು ಕೊಯ್ಬೋದು. ಇಲ್ಲೊಂದು ವೆರೈಟಿ ಬೆಂಡೆ ಇದೆ, ಇದು ಇನ್ನೂ ಆಗಿಲ್ಲ, ತುಂಬ ದಿನ ಆಯಿತು. ಗಿಡ ಮಾತ್ರ ದೊಡ್ಡದಾಗ್ತಾ ಇದೆ, ಹೂವು ಇಲ್ಲ, ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ. ನೋಡೋಣ ಯಾವಾಗಾಗುತ್ತೆ ಅಂತ. ಈ ಕಡೆ ಇರೋದಷ್ಟು ಒಂದೇ ವೆರೈಟಿ ಗಿಡ ಅಂತ ಅಂದ್ಕೊಂಡಿದ್ದೀನಿ. ಬೀಜ ಹಾಕುವಾಗ ಒಂದು ರೀತಿಯ ಬೀಜನ ಅಲ್ಲಿ ಹಾಕಿದ್ದೆ. ಹಾಗೆ ಇಲ್ಲೊಂದು ರೀತಿಯ ಅಲಸಂದಿ ಇದೆ, ಇದು ಒಳಗಡೆ ಬೀಜ ಮಾತ್ರ ಸುಲಿದು ಮಾಡುವಂಥದ್ದು, ಮೇಲ್ಗಡೆ ಸಿಪ್ಪೆ ಅಷ್ಟು ಟೇಸ್ಟ್ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಬಲ್ಕ್ ಮೇಲೆ, ಅಂದರೆ ಒಳಗಡೆ ಬೀಜ ರೆಡಿ ಆದಮೇಲೆ ಹಾರ್ವೆಸ್ಟ್ ಮಾಡಿಬಿಟ್ಟು ಅದನ್ನ ಅಡುಗೆಗೆ, ಪಲ್ಯಕ್ಕೆ, ಹುಳಿಗೆ ಅಥವಾ ಪಲಾವಿಗೆ, ಉಪ್ಪಿಟ್ಟಿಗೋ ಯಾವುದಕ್ಕೋ ಹಾಕ್ಕೋಬೋದು. ಸುಮಾರಷ್ಟು ಆಗಿದೆ. ಸೊ ಒಂದು ಸ್ವಲ್ಪ ನೋಡಿ ಬ್ರೌನ್ ಕಲರ್ ಬಂದಿದೆ ಅಲ್ಲ, ಆ ಥರ ಬಂದ್ರೂ ಬೀಜ ಸುಲಿಯೋದಕ್ಕೆ ಈಸಿ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಒಳಗಡೆ. ಇವತ್ತು ಅಡುಗೆಗೆ ಒಂಚೂರು ಅಂಬೆ ಕೊಂಬೇಕಿತ್ತು, ಅದನ್ನ ಕೀಳೋಣ ಅಂತ ಬಂದಿದ್ದೀನಿ. ಕೆಲವೊಂದು ಪ್ರಾಂತ್ಯದಲ್ಲಿ ಇದನ್ನ ಮಾವು ಶುಂಠಿ ಅಂತ ಅಂತಾರೆ. ಗಿಡ ನೋಡೋದಕ್ಕೆ ಅರಿಶಿಣದ ಗಿಡ ಥರ ಕಾಣಿಸುತ್ತೆ, ಬಟ್ ಇದು ಅರಿಶಿಣ ಅಲ್ಲ. ಕೆಳಗಡೆ ಗಡ್ಡೆ ನೋಡೋದಕ್ಕೆ ಶುಂಠಿ ಥರ ಇರುತ್ತೆ, ಬಟ್ ಫ್ಲೇವರು ಒಂದು ಸ್ವಲ್ಪ ಮಾವಿನಕಾಯಿ ಥರ ಫ್ಲೇವರ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಇದನ್ನ ಚಟ್ನಿ ಮಾಡ್ಬೋದು, ತಂಬಳಿ ಮಾಡ್ಬೋದು, ಸಾಸಿವೆ ಮಾಡ್ಬೋದು, ಇನ್ನೂ ಅನೇಕ ಅಡುಗೆಗಳನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಉಪ್ಪಿನಕಾಯಿಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಗಡ್ಡೆ ನೋಡೋದಕ್ಕೆ ಸ್ವಲ್ಪ ಶುಂಠಿ ಥರನೇ ಇರುತ್ತೆ, ಬಟ್ ಫ್ಲೇವರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ತೊಂಡೆ ಬಳ್ಳಿ ಮಾತ್ರ ಏನು ಮಾಡಿದ್ರೂ ಚೆನ್ನಾಗಿ ಆಗ್ತಾಯಿಲ್ಲ, ಮೇಲ್ಗಡೆ ಕೂಡ ಅಷ್ಟೇ, ಕೆಳಗಡೆನೂ ಅಷ್ಟೇ. ಒಂದು 4 ಒಂದೆರಡೆರಡು ಈ ಥರ ಸಿಗುತ್ತೆ. ಮಿಕ್ಸ್ ವೆಜಿಟೇಬಲ್ ಸಾಂಬಾರಿಗೋ ಅಥವಾ ಪಲಾವಿಗೋ ಹಾಕ್ಬೋದು ಅಂತ ಅದನ್ನೇ ಕೊಯ್ತಾ ಇದ್ದೀನಿ. ಯಾಕಂದರೆ ಹಾಗೆ ಬಿಟ್ಟರೆ ಸುಮ್ಮನೆ ಹಣ್ಣಾಗಿ ವೇಸ್ಟ್ ಆಗುತ್ತೆ. ಕೆಳಗಡೆ ಕೂಡ ಇದೆ. ಒಂದು ಸ್ವಲ್ಪ ಚೆನ್ನಾಗಾಯಿತು ಅನ್ನೋದರಲ್ಲಿ ಮತ್ತಿನ್ನೇನೋ ಆಗ್ತಾಯಿದೆ. ಒಂದು ಕಡೆ ಆದರೂ ಚೆನ್ನಾಗಿ ಬೆಳಿಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಹಾಗೆ ಇವತ್ತು ಅಡುಗೆಗೆ ಕನ್ನೆಕುಡಿ ಕಟ್ನೆ ಮಾಡೋಣ ಅಂತ ಕೊಯ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರುತ್ತೆ. ಮಳೆಗಾಲದಲ್ಲಿ ಇದರ ಅಡುಗೆಗಳನ್ನು 1-2 ಸಲ ಆದರೂ ಮಾಡಬೇಕು ಅಂತ ಹೇಳ್ತಾರೆ, ಯಾಕಂದರೆ ಆವಾಗ ನಮ್ಮ ಇಮ್ಯುನಿಟಿನ ಇದು ತುಂಬ ಇಂಪ್ರೂವ್ ಮಾಡುತ್ತೆ. ಇದಕ್ಕೆ ಸೊರ್ಲೆ ಕುಡಿ ಅಂತಲೂ ಹೇಳ್ತಾರೆ. ನಂದು ಗಿಡ ಇನ್ನೂ ತುಂಬ ಚಿಕ್ಕದಾಗಿದೆ, ಅದರಲ್ಲಿ ಸ್ವಲ್ಪ ಒಂದು ಅಡುಗೆಗೆ ಸಾಕಾಗುವಷ್ಟು ಸಿಗುತ್ತೆ. ಸೊ ಅಷ್ಟನ್ನು ಕೊಯ್ದಿದ್ದೀನಿ. ಹಾಗೆ ನೋಡಿ, ನಾವು ಪಪ್ಪಾಯನ್ನ ಹೇಗೆ ಸೇವ್ ಮಾಡಿಟ್ಟಿದ್ದೀವಿ ಅಂತ. ಇಷ್ಟು ಮಾಡಿದ್ರೂ ಸಹ ಹಣ್ಣಾದಂಗೆ ಯಾರೋ ಕೊಯ್ಕೊಂಡು ಹೋಗ್ತಾರೆ. ಪುಣ್ಯಕ್ಕೆ ಈಗ ಇದಿಷ್ಟು ಉಳ್ಕೊಂಡಿದೆ. ಸೊ ಇದೊಂದು ವೀಕಲ್ಲಿ ಒಂದೊಂದಾಗಿ ಇದೆಲ್ಲ ಖಾಲಿ ಆಗುತ್ತೆ. ನಾನೆಲ್ಲ ಒಂದೇ ಸಲ ಕೊಯ್ತಾ ಇಲ್ಲ, ಕೊಯ್ದಂಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಫಸ್ಟ್ 1-2 ಕೊಯ್ದಿದ್ವಿ, ಈಗ ಮತ್ತೊಂದೆರಡು ಕೊಯ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋಕ್ಕಿಂತ ಮೊದಲು 1-2 ಯಾರೋ ಕೊಯ್ಕೊಂಡು ಹೋಗಿದ್ದಾರೆ. ಅದರ ನಂತರ ಮತ್ತೆ ಕರೆಕ್ಟಾಗಿ ಕಟ್ಬಿಟ್ಟಿಟ್ಟಿದ್ದೆ. ಸೊ ಆಮೇಲೆ ತೋರಿಸಿದಷ್ಟು ನಮಗೆ ಸಿಕ್ಕಿದೆ, ಸುಮಾರಷ್ಟು ಆಯಿತು ಒಟ್ಟಿಗೆ. ಮೊದಲಿಗೆ ಕಂಪೇರ್ ಮಾಡಿದ್ರೆ ಸೈಜ್ ಒಂಚೂರು ಚಿಕ್ಕದಾಗಿದೆ ಮೇಲ್ಗಡೆ ಹೋದಂಗೆ. ಹಾಗೆ ಮತ್ತೊಂದು ದಿನ ಅಡುಗೆಗೆ ಅಂತ ಗೋಳಿ ಸೊಪ್ಪನ್ನು ಕೊಯ್ತಾ ಇದ್ದೀನಿ. ಬೊಂಬೈ ಬಸಳೆ ಅಂತಲೂ ಅಂತಾರೆ, ನೆಲ ಬಸಳೆ ಅಂತ ಹೇಳ್ತಾರೆ. ಇದು ಸಹ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಚಿಗುರುತ್ತೆ. ಇದು ಸ್ವಲ್ಪ ಜಾಸ್ತಿ ಗಿಡ ಮಾಡ್ಕೋಬೇಕು ಅಂತೀನಿ, ಬೇರೆ ಕಡೆ ಎಲ್ಲೂ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ. ಇಲ್ಲೊಂದೆರಡು ಕಡೆ ಮಾತ್ರ ಸ್ವಲ್ಪ ಚೆನ್ನಾಗಿ ಚಿಗುರ್ತಾ ಇದೆ. ಈ ಥರ ಸೊಪ್ಪೆಲ್ಲ ಬೇಕು ಅಂದ್ರೂ ಮಾರ್ಕೆಟಲ್ಲಿ ಸಿಗಲ್ಲ. ಆರಾಮಾಗಿ ಈ ರೀತಿ ಬೆಳ್ಕೋಬೋದು, ಚಿಕ್ಕ ಪಾಟಲ್ಲಿ ಸಹ ಹಾಕ್ಕೋಬೋದು. ನಾನು ಇದನ್ನ ಸುಮಾರಷ್ಟು ಸಲ ಹೇಳಿದ್ದೀನಿ. ಹಾಗೆ ಇವತ್ತು ಎಲ್ಲ ಮಿಕ್ಸ್ ಸೊಪ್ಪಿನ ಸಾಂಬಾರು ಏನಾದರೂ ಮಾಡೋಣ ಅಂತ ಏನೇನು
ಸೊಪ್ಪಿದೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಕೊಯ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹೊನ್ಗೊನ್ನೆ ಸೊಪ್ಪಿದೆ, ಹೊನ್ಗೊನ್ನೆ ಸೊಪ್ಪು ಜಾಸ್ತಿನೇ ಇದೆ, ಆದರೆ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಹುಳ ಹಿಡಿದಿದೆ, ಅದಕ್ಕೆ ಎಲ್ಲದನ್ನು ಕೊಯ್ಯೋದಕ್ಕಾಗಲ್ಲ. ಯಾವ್ದು ಚೆನ್ನಾಗಿದೆ ಅದನ್ನಷ್ಟೇ ನೋಡಿಬಿಟ್ಟು ಕೊಯ್ತಾ ಇದ್ದೀನಿ. ನಾನಂತೂ ಎಷ್ಟು ಕಳೆ ಕಿತ್ರೂ ಈ ರೀತಿ ಕಳೆಗಳು ಬೆಳೀತಾನೇ ಇದೆ. ಮಳೆಗಾಲ ಮುಗಿಲಿ ಅಂತ ಬಿಡ್ತಾ ಇದ್ದೀನಿ ಈಗ. ನೋಡಿ, ಇದೇ ಹೊನ್ಗೊನ್ನೆ ಸೊಪ್ಪು. ತುಂಬ ಜನರಿಗೆ ಗೊತ್ತಿರುತ್ತೆ, ಆದರೆ ಕೆಲವೊಂದು ಪ್ರಾಂತ್ಯದವರಿಗೆ ಅದು ಗೊತ್ತಿರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಹೊನ್ಗೊನ್ನೆ ಸೊಪ್ಪು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅದಕ್ಕೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಳೆ ಬೆಳ್ಕೊಂಡಿದೆ. ನಾನು ಎಷ್ಟು ಕೀಳ್ತಾನೇ ಇರ್ತೀನಿ. ಆಗಸ್ಟ್ ಫಸ್ಟ್ ಸೆಕೆಂಡ್ ವೀಕ್ವರೆಗೂ ಕಿತ್ತೆ, ಆಮೇಲೆ ಬಿಟ್ಬಿಟ್ಟೆ. ಈಗಂತೂ ಇನ್ನೂ ಜಾಸ್ತಿ ಆಗಿದೆ. ಇಲ್ಲೊಂದು ಸ್ವಲ್ಪ ಗೋಳಿ ಸೊಪ್ಪಿದೆ, ಅಥವಾ ನೆಲಬಸಳೆ ಸೊಪ್ಪು. ಇಲ್ಲ, ಇದ್ರ ಜೊತೆಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕೊಯ್ತಾ ಇದ್ದೀನಿ. ಈ ನುಗ್ಗೆ ಗಿಡನ ನಾನು ಸೊಪ್ಪಿಗೋಸ್ಕರ ಅಂತಲೇ ಹಾಕ್ಕೊಂಡಿರೋದು. ಕಾಯಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ರೀತಿ ಅಪರೂಪಕ್ಕೆ ಇದ್ರ ಸೊಪ್ಪಂತೂ ಸಿಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಇದನ್ನ ಅಡುಗೆಗಳಲ್ಲಿ ಬಳಸೋದು ತುಂಬ ಒಳ್ಳೆಯದು. ನನಗೆ ಎಷ್ಟು ಬೇಕೋ ಅಷ್ಟೇ ಕೊಯ್ಕೊಂಡಿದ್ದೀನಿ. ಇಲ್ಲಿ ಕಾಕೆ ಹಣ್ಣಾಗಿದೆ, ಅಥವಾ ಗಣಿಕೆ ಹಣ್ಣು, ಗಣಿಕೆ ಗಿಡ ಅಂತ ಹೇಳ್ತಾರೆ. ಇದ್ರ ಸೊಪ್ಪು ಕೂಡ ಅಡುಗೆಗಳಲ್ಲಿ ಬಳಸ್ಬೋದು. ಇದಂತೂ ಎಷ್ಟು ಹಣ್ಣಾಯಿತು ಅಂದರೆ ನನ್ನ ಮಗಳಿಗೆ ತಿಂದು ತಿಂದು ಬೋರಾಗಿ ಬಿಟ್ಬಿಟ್ಟಿದ್ಲು. ಇವತ್ತು ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ, ಸೊ ತಿನ್ಕೊಂಡೇನೋ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ. ಒಂಚೂರು ವಿಡಿಯೋ ಮಾಡಿಕೊಡೆ, ಇಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದೆ. ಸೊ ಅವಳೇ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಗಣಿಕೆ ಸೊಪ್ಪು ಎಷ್ಟು ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಚಿಗುರಿದೆ. ಅಲ್ಲಲ್ಲಿ ಸುಮಾರಷ್ಟು ಗಿಡ ಇದೆ, ಬಟ್ ನನಗಿಷ್ಟು ಸೊಪ್ಪು ಸಾಕು. ಸುಮಾರಷ್ಟು ವೆರೈಟಿ ಸೊಪ್ಪು ಆಯಿತು. ಇನ್ನೂ ಬೇಕಂತಂದರೆ ಹರಿವೆ ಸೊಪ್ಪಿದೆ, ಅದು ಸಹ ಯಾಕೋ ಅದರ ಎಲೆ ಹಿಂದೆ ವೈಟ್ ಆಗ್ತಾಯಿದೆ, ಅದಕ್ಕೆ ನಾನು ಅದನ್ನ ಹಾಕೋಕ್ಕೆ ಹೋಗಲ್ಲ ಈ ಮಳೆಗಾಲ ಟೈಮಲ್ಲಿ. ಹಾಗೆ ಇನ್ನೊಂದು ದಿನ ಅಡುಗೆಗೆ ಅಂತ ದೊಡ್ಡ ಪತ್ರೆ ಕೊಯ್ಕೊಳ್ತಾ ಇದ್ದೀನಿ. ದೊಡ್ಡ ಪತ್ರೆ ಗೊಜ್ಜು ಮಾಡೋಣ ಅಂತ. ಈ ಥರದ ಅಡುಗೆ ಎಲ್ಲ ಮಳೆಗಾಲದಲ್ಲಿ ಕಂಪಲ್ಸರಿಯಾಗಿ 1-2 ಸಲ ಆದರೂ ಮಾಡಬೇಕು. ಸೊ ನಾನಿವತ್ತು ಸುಮಾರಷ್ಟು ಆ ರೀತಿ ಅಡುಗೆ ಮಾಡುವಂತಹ ತರಕಾರಿ ಅಥವಾ ಸೊಪ್ಪನ್ನೇ ಕೊಯ್ದು ತೋರಿಸ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ಚಟ್ನಿಗೆ ಒಂದು ಸ್ವಲ್ಪ ಪುದೀನ ಹಾಕೋಣ ಅಂತ ಪುದೀನ ಕೊಯ್ತಾ ಇದ್ದೀನಿ. ಜಸ್ಟ್ ಫ್ಲೇವರ್ಗೋಸ್ಕರ ಒಂದು ಸ್ವಲ್ಪ ಸಾಕು. ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಚಟ್ನಿಗೆ ಒಂದೊಂದು ದಿನ ಒಂದೊಂದು ಫ್ಲೇವರಿನ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಪುದೀನ ಹಾಕೋಣ ಅಂತ. ಇಲ್ಲಿ ಹುಡುಕಿ ಕೊಯ್ಯೋದೇ ಕಷ್ಟ ಆಗಿಬಿಟ್ಟಿದೆ, ಯಾಕಂದರೆ ಪುದೀನಕ್ಕಿಂತ ಜಾಸ್ತಿ ಕಳೆನೇ ಬೆಳ್ಕೊಂಡಿದೆ, ಮಿಡ್ಲಲ್ಲಿದೆ. ಹುಡುಕಿ ಕೊಯ್ಬೇಕು. ನಾನು ಮೇಲ್ಗಡೆ ಪಾಟಲ್ಲಿರೋದನ್ನೆಲ್ಲ ಕಿತ್ಬಿಟ್ಟಿದ್ದೀನಿ. ಅದು ಯಾಕೋ ಅಷ್ಟು ಸರಿಯಾಗಿ ಆಗ್ತಾಯಿಲ್ಲ. ತುಂಬ ದಿನ ಆಗೋಯ್ತು. ಒಂದು ಸಲ ಕಿತ್ತು ರೀಪಾಟ್ ಮಾಡೋಣ ಅಂತ ಕಿತ್ತಿದೆ. ರೀಪಾಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಈಗ ಅದರಲ್ಲಿ 1-2 ದಂಟಿರೋದು ಮತ್ತೆ ಚಿಗುರಿ ಬರ್ತಾ ಇದೆ. ಹಾಗೆ ಗುಲಾಬಿ ಗಿಡ ನೋಡಿ, ಫುಲ್ಲು ಹೂವು ಆಗ್ತಾಯಿದೆ. ಆಯಿತು, ಈ ಸೀಸನಿನ ಲಾಸ್ಟ್ ಗುಲಾಬಿ ಹೂವು. ಇದು ಕೊಯ್ದ ಮೇಲೆ ಸ್ವಲ್ಪ ಟೈಮ್ ಬೇಕು ಮತ್ತೆ ಚಿಗುರು ಬಂದು ಹೂವು ಆಗೋದಕ್ಕೆ. ನಮ್ಮ ಟೆರೆಸಲ್ಲಿ ಈ ಸಲ ತೈವಾನ್ ಗೋವಾ ತುಂಬ ಚೆನ್ನಾಗಾಗಿದೆ. ಲಾಸ್ಟ್ ಇಯರು ಗಿಡ ತಂದಾಗಿರೋದನ್ನ ಕಿತ್ಬಿಟ್ಟು ಒಂದೇ ಒಂದು ಹಣ್ಣು ಇಟ್ಟಿದ್ವಿ. ಈ ಸಲ ತುಂಬ ಆಗಿದೆ. ಹಾಗೆ ಈ ಕಡೆ ಅಲಹಾಬಾದ್ ಪೇರ್ಲೆ ಹಣ್ಣು ನೋಡಿ, ಹಕ್ಕಿ ತಿಂದು ಬೀಳಿಸ್ಬಿಟ್ಟು ಹೋಗಿಬಿಟ್ಟಿದೆ. ಫಸ್ಟ್ ಕೊಯ್ದಿರೋ ತೈವಾನ್ ಗೋವಾ ತೋರಿಸ್ದೆ ಅಲ್ವಾ, ಅದಾದಮೇಲೆ ತುಂಬ ಆಯಿತು. ಆಗಸ್ಟ್ 3rd ವೀಕ್ ಮತ್ತು 4th ವೀಕಲ್ಲಿ ಅದರದ್ದೆಲ್ಲ ವಿಡಿಯೋ ಮಾಡಿಲ್ಲ. ಈ ಸಲ ಸಾಕಷ್ಟು ಪೇರ್ಲೆ ಹಣ್ಣು ಅಥವಾ ಸೀಬೆ ಹಣ್ಣನ್ನು ಆ ಗಿಡದಿಂದ ತಿಂದಿದ್ದೀವಿ. ನಾವು ತಿಂದಿದ್ದೀವಿ, ಹಕ್ಕಿಗಳು ಕೂಡ ತಿಂದಿದೆ. ಹಕ್ಕಿ ಎಲ್ಲ ಹಣ್ಣನ್ನು ಒಂಚೂರು ತಿಂದ್ಬಿಟ್ಟು ಟೇಸ್ಟ್ ನೋಡಿ ಬಿಟ್ಟು ಹೋಗೋದು. ಅದನ್ನ ಆಮೇಲೆ ನಾವು ಕೊಯ್ಕೊಂಡು ಬರೋದು. ಈ ಥರನೇ ಆಗ್ತಾಯಿದೆ. ಇನ್ನೂವರೆಗೂ ಕೊಯ್ತಾ ಇದ್ದೀವಿ. ಇನ್ನೊಂದು 4 ಹಣ್ಣಿದೆ. ಈ ಕೊಯ್ತಿರೋದು ಇದು ಅಲಹಾಬಾದ್ ವೆರೈಟಿ. ಇದ್ರದ್ದು ಸೈಜ್ ದೊಡ್ಡದಾಗಬೇಕಿತ್ತು, ಬಟ್ ಈ ಸಲ ತುಂಬ ಚಿಕ್ಕದಾಗಿದೆ. ಅದಕ್ಕೆ ಉಳಿದಿರೋ ಮಿಡಿಗಳನ್ನು ಅಂದರೆ ಅಥವಾ ಕಾಯಿಗಳನ್ನು ಕೊಯ್ದು ಹಾಕಿಬಿಟ್ವಿ. ಬೇಡ, ಅದು ಆಗೋದು ನೆಕ್ಸ್ಟ್ ಇಯರೇ ಆಗಲಿ ಅಂತ, ಯಾಕಂದರೆ ಗಿಡಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸನ್ನು ಕೊಯ್ತಾ ಇದ್ದೀವಿ. ನನ್ನ ಮಗಳಿವತ್ತು ಹಾರ್ವೆಸ್ಟ್ ಮಾಡ್ತಿರೋದು. ಈ ಡೇರೆ ಹೂವು ಅಷ್ಟೇ, ತುಂಬ ಡೇರೆ ಹೂವು ಆಯಿತು. ಈ ಹೂವು ನೋಡಿ, ಚೆಂಡು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೇವಂತಿಗೆ ಹೂ ಥರ ಅನಿಸುತ್ತೆ. ಹಾಗೆ ವೈಟ್ ಸೇವಂತಿಗೆ ಹೂವು ಒಂದೊಂದು ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದ್ರ ನಂತರ ಕೂಡ ಇವತ್ತಿನವರೆಗೆ ಸುಮಾರಷ್ಟು ತರಕಾರಿ, ಹೂವು, ಹಣ್ಣುಗಳನ್ನು ಹಾರ್ವೆಸ್ಟ್ ಮಾಡಿದ್ವಿ. ಬಟ್ ಅದ್ರ ವಿಡಿಯೋನ ನಾನು ಆಗಲೇ ಹೇಳ್ದಂಗೆ ಮಾಡಿಟ್ಟಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ
ಹಣ್ಣುಗಳು ಅನ್ಬೇಕಂದ್ರೆ ಕಣಿಕೆ ಹಣ್ಣು, ಸ್ಟ್ರಾಬೆರಿ, ಹಾಗೆ ಪಪ್ಪಾಯ ಮತ್ತು ಪೇರಲೆ ಹಣ್ಣನ್ನು ಹಾರ್ವೆಸ್ಟ್ ಮಾಡಿದ್ದೀವಿ. ತರಕಾರಿ ಅಂತೂ ನೀವೇ ನೋಡಿದ್ದೀರಾ, ಬೆಂಡೆಕಾಯಿ, ಬೀನ್ಸು, ಹಸಿಮೆಣಸು, ಸೊಪ್ಪುಗಳು, ಹೀಗೆ ಸುಮಾರಷ್ಟು ತರಕಾರಿನ ಹಾರ್ವೆಸ್ಟ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.